ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹಗರಿ ಗಜಾಪುರ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಗೋಡಂ ಹಿಂಭಾಗ ವಿಟಿಎಸ್ ಎಂಬ ತಂಬಾಕು ಖರೀದಿಯ ಕಂಪನಿಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಎನ್ ಧರ್ಮಣ್ಣ ಮಾತನಾಡಿ, ವಿಟಿಎಸ್ ತಂಬಾಕು ಕಂಪನಿ ರೈತರಿಗೆ ಅನ್ಯಾಯ ಮಾಡ್ತಿದೆ. ತಂಬಾಕನ್ನ ರೈತರಿಗೆ ಮೇ ತಿಂಗಳಲ್ಲಿ ಬೇಲು ಮಾಡಲು ಹೇಳಿ, ಆದರೆ ಜುಲೈ ತಿಂಗಳಲ್ಲಿ ಖರೀದಿ ಮಾಡಲು ಮುಂದಾಗಿದ್ದಾರೆ. ಅದಲ್ಲದೆ ಕೆಲ ದಿನಗಳ ನಂತರ ಬೇಲು ಮಾಡಿದ ತಂಬಾಕು ಕಪ್ಪಾಗಿರುತ್ತದೆ. ಹೀಗಾಗಿ ರೈತರಿಗೆ ಈ ಮಾಲನ್ನ ತೆಗೆದುಕೊಳ್ಳದೆ ವಾಪಸ್ ಕಳುಹಿಸುತ್ತಿದ್ದಾರೆ ಎಂದು ಇಲ್ಲಿನ ಅಧಿಕಾರಿಗಳಿಗೆ ಸುದ್ದಿಗಾರರೊಂದಿಗೆ ಮಾತನಾಡುವುದರ ಮೂಲಕ ಎಚ್ಚರಿಕೆಯನ್ನ ನೀಡಿದರು. ಈ ಕಂಪನಿಯವರು ಪ್ರತಿಯೊಬ್ಬರ ರೈತರ ತಂಬಾಕು ಖರೀದಿ ಮಾಡಬೇಕು. ಸರಿಯಾದ ಸಮಯಕ್ಕೆ ರೈತರ ತಂಬಾಕು ಖರೀದಿ ಮಾಡದಿದ್ದರೆ ಸಂಬಂಧಪಟ್ಟ ಇಲಾಖೆ ಕಚೇರಿ ಮುಂಭಾಗದಲ್ಲಿ ಸುತ್ತಮುತ್ತಲಿನ ರೈತರಿಂದ ಉಗ್ರವಾದ ಧರಣಿ ಮಾಡುತ್ತೇವೆ ಎಂದು ತಿಳಿಸಿದರು. ವರದಿ ಚಿಗಟೇರಿ ಜಯಪ್ಪ, ವಿಜಯನಗರ. ನೋಡಿದ್ರೆ ಇವತ್ತು ನಮ್ಮ ರೈತರಿಗೆ ಎಷ್ಟು ಗೋಲ್ಮೇಲು ಮಾಡ್ತಾ ಇದ್ದಾರೆ ಈ ಕಂಪ್ನಿಯವರು ಅಂತ ನಮಗೆ ನಾವು ಪತ್ರಿಕೆ ಮಾಧ್ಯಮ ಮುಂದೆ ನಮಗೆ ಹೇಳಿಕೆಬೇಕಾಗಿದೆ. ಕಂಪನಿ ಯಾವುದು? ತೆಲಂಗಾಣ ವಿಟಿಎಸ್ ತೆಲಂಗಾಣ ಗಣದರ ವಿಟಿಎಸ್ ಅಂತ ಕಂಪ್ನಿದು. ಎಲ್ಲರ ಬಂದಿಲ್ಲ ನಮ್ಮ ಕರ್ನಾಟಕದ ಮಂದಿಗೆ ಎಷ್ಟು ಇವರು ವಂಚನೆ ಮಾಡ್ತಾರಪ್ಪ, ಮೋಸ ಮಾಡ್ತಾರಪ್ಪ ಅಂದರೆ, ನಾನಿನ್ನು ಮೋಸ ಮಾಡ್ತಾರಂತ ಯಾಕೆ ಕೇಳ್ಬೇಕಪ್ಪ ಅಂದರೆ, ಕೆಲವು ರೈತರು ತಗೊಳೋದು, ಕೆಲವು ರೈತರು ವಾಪಸ್ ಕಳಿಸೋದು ಮಾಡ್ತಕ್ಕಂಥ ಕೆಲಸ ರೈತರಿಗೆ ಅನ್ಯಾಯ ಆಗದಂತ ನಾನು ಹೇಳ್ಬೇಕಾಗತ್ತೆ. ಇವತ್ತು ಮಾಲು ಡಿಮ್ ಐತೆ ಬೇಡ, ವಿ ಎಸ್ ಟಿ ಕಂಪ್ನಿ ಈ ವಿ ಎಸ್ ಟಿ ಕಂಪ್ನಿಯರು ನಮ್ಮ ರೈತರ ಮಾಲು ಡಿಮ್ ಆಗೈತೆ ಅಂದ್ರೆ ಬೇಡ, ಇನ್ನೂ 500,000 ಕಮ್ಮಿ ಮಾಡಲಿ, ಆದರೆ ಮನೆಗೆ ವಾಪಸ್ ತಗೊಂಡೋಗ್ರಿ ಅಂತ ಕಳಿಸ್ತಾರಲ್ಲ, ಇದು ಯಾವ ನ್ಯಾಯ? ನಮ್ಮ ರೈತರಿಗೆ ಎಷ್ಟು ಅನ್ಯಾಯ ಆಗತ್ತೆ. ಇವತ್ತು ಸುತ್ತಮುತ್ತ ಬರೀ ಎಳೆದಲ್ಲೇ 12 ಬಾಕ್ಸು ವಾಪಸ್ ಕಳಿಸ್ಯಾರಪ್ಪ. ಸಿಗರೇಟಿನ ತಂಬಾಕು ಅಗ್ರಿಮೆಂಟ್ ಆಗಿದ್ದು ಕೂಡ ನೀವು ವಾಪಸ್ ಕಳಿಸ್ಯಾರಂದರೆ ಸುತ್ತಮುತ್ತ ಇನ್ನು ಹರಪನಹಳ್ಳಿ ತಾಲೂಕು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಸೊಕ್ಕಿ ಇರ್ಬೋದು, ಎಲ್ಲೆಲ್ಲ ಹಲವಾರು ರೈತರು ಇಲ್ಲಿಗೆ ಬರ್ತಾರೆ ಮಾಲ್ ತಗೊಂಡು. ಹಾಗಾಗಿ ಇನ್ನು ಎಷ್ಟು ಮಂದಿಗಿದು ಅನ್ಯಾಯ ಮಾಡ್ಯಾರೋ ಅದು ಏನು ಸುಗುಡು ಅಂತದ್ದು ಹೇಳಿ ನಾವು ಇದ್ರ ಬಗ್ಗೆ ಪತ್ರಿಕೆ ಮಾಧ್ಯಮದವರು, ವಿಡಿಯೋದವರು, ನಾವು ರೈತ ಸಂಘದವರು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಇದು ನಾವು ಎನ್ಕ್ವೈರಿ ಮಾಡಬೇಕಾಗಿದೆ. ಟೈಮ್ ಅಂದರೆ ನಾವು ರೈತರನ್ನ ಕಲಿಸಿ ನಾವು ಇದ್ರ ಬಗ್ಗೆ ಧರಣಿ ಮಾಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬರ್ತಾರೋ ಅವರು ರೈತರ ಬಗ್ಗೆ ಕಾಳಜಿ ತಗೊಂಡು ಇದನ್ನು ಕೆಲಸ ಮಾಡ್ಬೇಕಂತ ಹೇಳಿ ರೈತರಿಗೆ ಅನ್ಯಾಯ ಆಗದಂಗೆ ಕೆಲಸ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಹೇಳಿ ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ. ಈ ಕಂಪನಿ ನೋಡಿರಿ ನಮಗೆ ಎಷ್ಟು ಮೋಸ ಮಾಡ್ತಾ ಇದ್ದಾರೆ. ಭಾನುವಾರ ರಜೆ ತಂದು ಭಾನುವಾರ ಕೆಲಸ ಮಾಡ್ಕೊಂಡು ರೈತ ಸೋಮವಾರ ರಜೆ ಮಾಡ್ತಾರಂದ್ರೆ ಇವರಲ್ಲಿ ಎಷ್ಟು ಅನ್ಯಾಯ ಮಾಡ್ತಾರ. ನಾವು ಬರ್ತದ ಸುದ್ದಿ ಕೇಳಿ ಯಾರ್ಯಾರು ಇಲ್ಲಿ ಗೋಡೆಂತ ಸುಳ್ಬಲ್ಲ. ಈ ಥರ ಮಾಡೋಕೆ ನಾವು ಮುಂದೆ ಇವರು ಮಾಲ್ ಒಯ್ರಿ, ಇವರು ಸುಮಾರು 12-13 ಕೋಟಿ ರೂಪಾಯಿದು ಮಾಲ್ ಐತಂತಾರೆ ಒಳಗೆ, ಹಂಗೆ ಸುದ್ದಿ ಮಾಡ್ತದೆ. ಇವರು ಮಾಲ್ ಎತ್ತಲು ನೋಡಿದ್ರೆ ಯಾವ ರೀತಿ ಎತ್ತಾರ. ರೈತರೆಲ್ಲ ಏನು ಸುತ್ತಮುತ್ತ ವಾಪಸ್ ಕಳಿಸ್ಯಾರ ರೈತರ ಮಾಲ. ಪ್ರತಿಯೊಬ್ಬರು ಮಾಲ್ ಇವ್ರು ತಗೋಬೇಕು, ಎಲ್ಲ ರೈತರಿಗೆ ನ್ಯಾಯ ದೊರಕಿಸ್ಬೇಕು. ಹಾಗಾದ್ರೆ ಮಾತ್ರ ನಾವು ಮಾಲ ಎತ್ತು ಕೊಡ್ದಾಗ ವಾಪಸ್ ಕೊಡ್ತೀವಿ. ಇಲ್ಲಾಂದ್ರೆ ನಮಗೆ ಗೋಡೆ ಮುಂದೆ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಆಗಲಿ ನಾವು ಧರಣಿ ಕುದುರೆಗೆ ರೆಡಿ ಮಾಡ್ತಾ ಇದ್ದೀವಿ ಅಂತ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಣ್ಣ ಅಂತೇಳಿ ಮಾತಾಡೋದು. ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕಿನಲ್ಲಿ ಗಜಾಪುರ ಗೌರಿಪುರ ಸೆಂಟ್ರಲ್ಲಿ ಒಂದು ತಂಬಾಕದ ಗೋಡಂಬ ಮಾಡ್ಕೊಂಡಿದ್ದಾರೆ. ಇವರು ಯಾವ ಊರ ಬಂದ್ರೆ ತೆಲಂಗಾಣ ಕಂಪನಿ, ನನಗೆ ಕನ್ನಡ ಬರೋದಿಲ್ಲ, ಅಂತರ್ ಬಂದಿದ್ದು ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಸ್ಥಳೀಯರ ಕೆಲವು ಹುಡ್ಕೊಂಡು ಏನು ಮಾಡ್ತಾಯಿದ್ದಾರೆ ಬಂದರೆ ಹಲವಾರು ರೈತರ ಮಾಲು ಹೋಗುತ್ತೋ ಒಂದು ಟೈಮ್ ಹೇಳಿರ್ತಾರೆ ಅವರು. ಈ ಟೈಮ್ಗೆ ರೈತರ ಮಾಲು ಪಕ್ಕ ಹಾಕಿ ನಮಗೆ ಪ್ಯಾಕ್ ಆಗ್ಬೇಕಂತ ಹೇಳಿರ್ತಾರೆ. ಆ ಟೈಮ್ಗೆ ನಮ್ಮ ರೈತರು ಪ್ಯಾಕ್ ಮಾಡಿ ರೆಡಿಯಾಗಿ ಮಾಡಿ ನಿಂತಿರ್ತಾರೆ. ಆದರೆ ಇವತ್ತು ಅವರು ತಂಬಾಕದ ಕಂಪ್ನಿಯವರು ಓನರ್ ಆಗಿರ್ಬೋದು, ಮ್ಯಾನೇಜರ್ ಇರ್ಬೋದು, ಅವ್ರೇನು ಮಾಡ್ಯಾರಪ್ಪ ಅಂದರೆ ಟೈಮು ಓವರ್ ಆಗಿ ಬಿಟ್ಬಿಟ್ಟಾರ. ಹೇಳಿದ್ರೆ ಟೈಮ್ಗೆ ಮಾಲು ಒಯ್ದಿಲ್ಲ, ಟೈಮು 2-3 ತಿಂಗಳು ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ರೈತರ ಮಾಲು ಬೇಲ್ ಮಾಡಿರೋ ಮಾಲು ಏನೈತೆ ಅಂದ್ರೆ ಕಪ್ಪಾಗಿಬಿಡುತ್ತೆ. ಕಪ್ಪಾಗಿರೋ ಕಾರಣದಿಂದ ನಮ್ಮ ರೈತರ ಮಾಲ ವಾಪಸ್ ಕಳಿಸ್ತಾ ಇದ್ದಾರೆ. ನೋಡಿರಿ, ಇದು ಎಷ್ಟು ಮಟ್ಟಿಗೆ ಅನ್ಯಾಯ ಆಗುತ್ತೆ ನಮ್ಮ ರೈತರಿಗೆ ಅಂದರೆ, ಇವ್ರನ್ನೇ ನಂಬ್ಕೊಂಡು ನಮ್ಮ ರೈತ ತಂಬಾಕು ಬೆಳೆದು
ಅದನ್ನು 108 ಆಳಿಡ್ಕೊಂಡು ಕೆಲಸ ಮಾಡಿ ಇವತ್ತು ಕಷ್ಟಪಟ್ಟು ಮಾಡಿರ್ತಾನೆ. ಆದರೆ ಇವತ್ತು ನಮ್ಮ ರೈತರಿಗೆ ಅದ್ರ ಖರ್ಚು ಎಷ್ಟು, ವೆಚ್ಚ ಎಷ್ಟೊಂದು ಎಷ್ಟು ಅನ್ಯಾಯ ಆಗತ್ತಂಬುದು ನಮ್ಮ ರೈತರಿಗೆ ಗೊತ್ತಿರುತ್ತೆ. ತಂಬಾಕು ಗಿಳಿ ಆಳಿಟ್ಕೊಂಡು ಮಾಡೋದು. ಇವತ್ತು ಇವ್ರು ಏನು ಮಾಡ್ತಾರೆ, ಅವ್ರಿಗೆ ಬಂದ ಬರ್ಕೊಳ್ಳೋದು, ಅವ್ರಿಗೆ ಬೇಕಲ್ದ ರೈತರು ವಾಪಸ್ ಕಳಿಸ್ಬಾರ್ದು. ಇವತ್ತು ಬರೀ ಒಂದು ಹಳ್ಳಿ ಏಳೆ ಗ್ರಾಮದೊಂದು ಅಂತ ಒಂದು ಹಳ್ಳಿ ಕೊಟ್ಟರ ಹತ್ರ 7-8 ಮಂದಿ ರೈತರು 12 ಬಾಕ್ಸ್ಗಳು ವಾಪಸ್ ಕಳಿಸಿದ್ದಾರೆ. ಅದು ಸೀಕ್ರೆಟ್ ತಂಬಾಕ ಅಗ್ರಿಮೆಂಟ್ ಆಯ್ತು. ಅದು ಅಗ್ರಿಮೆಂಟ್ ಆದವನು ಕೂಡ ಇವರು ವಾಪಸ್ ಕಳಿಸ್ತಾರಪ್ಪ ಅಂದರೆ ಇವರಲ್ಲಿ ಮಾನವತೆ ಇದೆ ಅಂತೀಯ ಇಲ್ಲ ಅಂತೀಯ? ಅವ್ನ ಮನುಷ್ಯ ಎಷ್ಟು ಹಾಳಾಗಿರ್ತಾನೆ ರೈತರ ಬಗ್ಗೆ, ಅದ್ರ ಬಗ್ಗೆ ಯೋಚನೆ ಇದ್ದರೆ ಈ ಥರ ಮಾಡ್ತಾರೆ ಇವರು. ನೋಡಿರಿ, ನಾವು ಅವರಿಗೆ ಮ್ಯಾನೇಜರಿಗೆ ಫೋನ್ ಮಾಡಿದಾಗೆ, ಸರ್ ನಾವು ಭಾನುವಾರ ಸಿಗೋದಿಲ್ಲ, ಸೋಮವಾರ ಇರ್ತೀವಿ ಬರ್ರಿ ನೀವು ಅಂತ ಹೇಳ್ತಿದ್ರು ನೆಂದರಿಗೆ ಫೋನ್ಯಾಗ. ಆದರೂ ಭಾನುವಾರನೇ ಇವರು ರೈತರನ್ನ ಕರೆದು ಅದನ್ನ ಏನೇನು ಲಂಗನಾಟಕ ಮಾಡಿ ಮಾರ್ಕೆಟ್ ಮಾಡಿ ಬೀಗ ಹಾಕ್ಯಂದು ಒಬ್ಬರು ಇಲ್ದಂಗೆ ಹೋಗ್ಬಿಟ್ರು. ಅವ್ರು ಯಾಕೆ ಹೋಗ್ಯಾರಪ್ಪ ನನಗೆ ಗೊತ್ತಾಗೋದು. ಅದು ಇವತ್ತು ಮ್ಯಾನೇಜರಿಗೆ ಫೋನ್ ಮಾಡಿದ್ರೆ ಇಲ್ಲ ಇವತ್ತು ಯಾರ್ಯಾರಿಲ್ಲ ಎಲ್ಲ ರಜೆ ಐತಿ ಅಂತ ಅವ್ನ ಮ್ಯಾನೇಜರ್ ಹೇಳ್ತಾನೆ. ನನಗೇನು ಹೇಳಿದ್ದೆ, ಸೋಮವಾರ ಬರ್ರಿ, ಸೋಮವಾರ ಸಿಗ್ತೀವಿ, ಭಾನುವಾರ ರಜೆ ಅಂತ ಹೇಳಿ ಭಾನುವಾರಲೇ ರೈತರು ಮಾಲ್ ತರಿಸಿ ಕೆಲವು ಅವ್ರು ಒಳಗಕ್ಕೆ ತೂಕ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಇವತ್ತು ನೋಡ್ರಿ ಒಬ್ಬೊಬ್ರಿಗೆ ಸುಳುವಿಲ್ಲ. ಗೋಡಮ್ ತೆಗೀರಿ, ಆ ಮಾಲ್ ನೋಡೋಣ ಏನೇನಾಯ್ತು ಅಂತಂದ್ರೆ ಇಲ್ಲ ಇವತ್ತು ಬರೋಕ್ಕಾಗಲ್ಲ, ಆಗ ಬರ್ತೀವಿ ಈಗ ಬರ್ತೀವಿ ಬೆಂಗಳೂರಾಗ ಯಾವುದೋ ಒಂದು ಆರ್ಕಿ ಉತ್ತರ ಹೇಳ್ತದ್ರೆ.